ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿರ್ತಕ್ಕಂಥದ್ದು. ಈ ಬಂದ್ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಬಂದ್ ಹಿನ್ನೆಲೆಯಲ್ಲಿ ಯಾವ ರೀತಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ? ಸುಮಾರು 2,000 ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ಸು ಎಲ್ಲ ಸೇರಿದಂತೆ ಒಂದು ಉತ್ತಮ ಡಿಪ್ಲಾಯ್ಮೆಂಟ್ ಪ್ಲ್ಯಾನನ್ನು ಮಾಡ್ಕೊಂಡು ನಾವು ಈಗಾಗಲೇ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ನಿನ್ನೆ ರಾತ್ರಿಯಿಂದನೇ ನಮ್ಮ ಡಿಪ್ಲಾಯ್ಮೆಂಟ್ ಪ್ರಾರಂಭ ಆಗಿದೆ. ಯಾಕಂದರೆ ಕೆಲವು ಸೂಕ್ಷ್ಮ ಪ್ರದೇಶಗಳು, ಪರ್ಟಿಕ್ಯುಲರ್ಲಿ ಈ ಸ್ಟ್ಯಾಚ್ಯೂಸ್ ಇರೋವಂಥ ಕಡೆ, ಆಮೇಲೆ ಅದರ್ ರಿಲಿಜಿಯಸ್ ಪ್ಲೇಸಸಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾವು ಡಿಪ್ಲಾಯ್ಮೆಂಟ್ ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಸುಮಾರು 4:15 ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪಾಯಿಂಟಲ್ಲಿ ಮತ್ತು ರೌಂಡ್ಸಲ್ಲಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಅವರೆಲ್ಲರ ಜೊತೆ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಪ್ರತ್ಯೇಕ ಸಭೆಯನ್ನು ನಡೆಸಿ ಅವರಿಗೆ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಇರುತ್ತೆ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ನಾನು ನೋಡಿದಂಗೆ ಯಾವುದು ಬಸ್ಸಸ್ ಆಪರೇಷನಲ್ ಇಲ್ಲ. ಅದು NWSRTC ಏನಿದೆ ಅವರ ಡಿಸಿಷನ್ ಆಗಿದೆ. ಸೊ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ಗಂಟೆಗಳ ಕಾಲ ನೋಡಿಬಿಟ್ಟು ಅದರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಮತ್ತೆ ನಂತರದಲ್ಲಿ ಡಿಸೈಡ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಹೆಚ್ಚು ಯಾವ ಓಪನ್ ಇರುವಂಥದ್ದು ಕಂಡಿಲ್ಲ. ಅದು ಕೂಡ ಈಗೇನು ಶಾಲಾ ಕಾಲೇಜುಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರ ನಿರ್ಣಯ ಆಗಿದೆ. ಭಾಳ ಸ್ಪಷ್ಟವಾಗಿ ಯಾರಾದರೂ ಆಪರೇಷನ್ ಕಂಟಿನ್ಯೂ ಮಾಡಬೇಕು ಅಥವಾ ಶಾಲಾ ಕಾಲೇಜು ಓಪನ್ ಇಡಬೇಕು ಅಂತಂದರೆ ಅಗತ್ಯ ಬಂದೋಬಸ್ತನ್ನು ಮತ್ತು ರಕ್ಷಣೆಯನ್ನು ಒದಗಿಸಲಾಗುವುದು ಅನ್ನೋಂಥ ಸಂದೇಶವನ್ನು ನಿನ್ನೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ಚೆನ್ನಮ್ಮ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ವಾಹನಗಳನ್ನು ತಡೆಯುವಂಥದ್ದು ಇರ್ಬೋದು. ಅದೇ ರೀತಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ ಸರ್, ಸಂಘಟನಾ ಕಾರ್ಯ. ಈಗ ಭಾಳ ಸ್ಪಷ್ಟವಾಗಿ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಅಂತಂದು ಸೂಚನೆ ಕೊಟ್ಟಿದ್ದೇವೆ. ಇವತ್ತು ತಾವು ಹೇಳ್ದಂಗೆ ಎಲ್ಲಾದರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇನೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಿನ್ನೆಲೆಯಲ್ಲಿ ಸಂಘಟನಾಕಾರರಿಗೂ ಕೂಡ ಏನು ಸೂಚನೆ ನೀಡಲಾಗಿದೆ. ಒಂದು ಕಡೆ ಏನು ಒತ್ತಾಯಪೂರ್ವಕವಾಗಿ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥದ್ದು ಇರ್ಬೋದು, ವಾಹನ ಸಂಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಕಾರ್ಯಗಳಾಗ್ತಾ ಇದ್ದಾವೆ ಅದನ್ನು ಗಮನಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿರ್ತಕ್ಕಂಥದ್ದು. ಈ ಬಂದ್ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಬಂದ್ ಹಿನ್ನೆಲೆಯಲ್ಲಿ ಯಾವ ರೀತಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ? ಸುಮಾರು 2,000 ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ಸು ಎಲ್ಲ ಸೇರಿದಂತೆ ಒಂದು ಉತ್ತಮ ಡಿಪ್ಲಾಯ್ಮೆಂಟ್ ಪ್ಲ್ಯಾನನ್ನು ಮಾಡ್ಕೊಂಡು ನಾವು ಈಗಾಗಲೇ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ನಿನ್ನೆ ರಾತ್ರಿಯಿಂದನೇ ನಮ್ಮ ಡಿಪ್ಲಾಯ್ಮೆಂಟ್ ಪ್ರಾರಂಭ ಆಗಿದೆ. ಯಾಕಂದರೆ ಕೆಲವು ಸೂಕ್ಷ್ಮ ಪ್ರದೇಶಗಳು, ಪರ್ಟಿಕ್ಯುಲರ್ಲಿ ಈ ಸ್ಟ್ಯಾಚ್ಯೂಸ್ ಇರೋವಂಥ ಕಡೆ, ಆಮೇಲೆ ಅದರ್ ರಿಲಿಜಿಯಸ್ ಪ್ಲೇಸಸಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾವು ಡಿಪ್ಲಾಯ್ಮೆಂಟ್ ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಸುಮಾರು 4:15 ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪಾಯಿಂಟಲ್ಲಿ ಮತ್ತು ರೌಂಡ್ಸಲ್ಲಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಅವರೆಲ್ಲರ ಜೊತೆ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಪ್ರತ್ಯೇಕ ಸಭೆಯನ್ನು ನಡೆಸಿ ಅವರಿಗೆ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಇರುತ್ತೆ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ನಾನು ನೋಡಿದಂಗೆ ಯಾವುದು ಬಸ್ಸಸ್ ಆಪರೇಷನಲ್ ಇಲ್ಲ. ಅದು NWSRTC ಏನಿದೆ ಅವರ ಡಿಸಿಷನ್ ಆಗಿದೆ. ಸೊ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ಗಂಟೆಗಳ ಕಾಲ ನೋಡಿಬಿಟ್ಟು ಅದರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಮತ್ತೆ ನಂತರದಲ್ಲಿ ಡಿಸೈಡ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಹೆಚ್ಚು ಯಾವ ಓಪನ್ ಇರುವಂಥದ್ದು ಕಂಡಿಲ್ಲ. ಅದು ಕೂಡ ಈಗೇನು ಶಾಲಾ ಕಾಲೇಜುಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರ ನಿರ್ಣಯ ಆಗಿದೆ. ಭಾಳ ಸ್ಪಷ್ಟವಾಗಿ ಯಾರಾದರೂ ಆಪರೇಷನ್ ಕಂಟಿನ್ಯೂ ಮಾಡಬೇಕು ಅಥವಾ ಶಾಲಾ ಕಾಲೇಜು ಓಪನ್ ಇಡಬೇಕು ಅಂತಂದರೆ ಅಗತ್ಯ ಬಂದೋಬಸ್ತನ್ನು ಮತ್ತು ರಕ್ಷಣೆಯನ್ನು ಒದಗಿಸಲಾಗುವುದು ಅನ್ನೋಂಥ ಸಂದೇಶವನ್ನು ನಿನ್ನೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ಚೆನ್ನಮ್ಮ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ವಾಹನಗಳನ್ನು ತಡೆಯುವಂಥದ್ದು ಇರ್ಬೋದು. ಅದೇ ರೀತಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ ಸರ್, ಸಂಘಟನಾ ಕಾರ್ಯ. ಈಗ ಭಾಳ ಸ್ಪಷ್ಟವಾಗಿ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಅಂತಂದು ಸೂಚನೆ ಕೊಟ್ಟಿದ್ದೇವೆ. ಇವತ್ತು ತಾವು ಹೇಳ್ದಂಗೆ ಎಲ್ಲಾದರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇನೆ.
ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಿನ್ನೆಲೆಯಲ್ಲಿ ಸಂಘಟನಾಕಾರರಿಗೂ ಕೂಡ ಏನು ಸೂಚನೆ ನೀಡಲಾಗಿದೆ. ಒಂದು ಕಡೆ ಏನು ಒತ್ತಾಯಪೂರ್ವಕವಾಗಿ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥದ್ದಿರ್ಬೋದು, ವಾಹನ ಸಂಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಕಾರ್ಯಗಳಾಗ್ತಾ ಇದ್ದಾವೆ ಅದನ್ನು ಗಮನಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿರ್ತಕ್ಕಂಥದ್ದು. ಈ ಬಂದ್ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಬಂದ್ ಹಿನ್ನೆಲೆಯಲ್ಲಿ ಯಾವ ರೀತಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ? ಸುಮಾರು 2,000 ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ಸು ಎಲ್ಲ ಸೇರಿದಂತೆ ಒಂದು ಉತ್ತಮ ಡಿಪ್ಲಾಯ್ಮೆಂಟ್ ಪ್ಲ್ಯಾನನ್ನು ಮಾಡ್ಕೊಂಡು ನಾವೀಗಾಗಲೇ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ನಿನ್ನೆ ರಾತ್ರಿಯಿಂದನೇ ನಮ್ಮ ಡಿಪ್ಲಾಯ್ಮೆಂಟ್ ಪ್ರಾರಂಭ ಆಗಿದೆ. ಯಾಕಂದರೆ ಕೆಲವು ಸೂಕ್ಷ್ಮ ಪ್ರದೇಶಗಳು, ಪರ್ಟಿಕ್ಯುಲರ್ಲಿ ಈ ಸ್ಟ್ಯಾಚ್ಯೂಸ್ ಇರೋವಂಥ ಕಡೆ, ಆಮೇಲೆ ಅದರ್ ರಿಲಿಜಿಯಸ್ ಪ್ಲೇಸಸಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾವು ಡಿಪ್ಲಾಯ್ಮೆಂಟ್ ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಸುಮಾರು 4:15 ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪಾಯಿಂಟಲ್ಲಿ ಮತ್ತು ರೌಂಡ್ಸಲ್ಲಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಅವರೆಲ್ಲರ ಜೊತೆ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಪ್ರತ್ಯೇಕ ಸಭೆಯನ್ನು ನಡೆಸಿ ಅವರಿಗೆ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಇರುತ್ತೆ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ದಂಗೆ ಯಾವುದು ಬಸ್ಸಸ್ ಆಪರೇಷನಲ್ ಇಲ್ಲ. ಅದು NWSRTC ಏನಿದೆ ಅವರ ಡಿಸಿಷನ್ ಆಗಿದೆ. ಸೊ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ಗಂಟೆಗಳ ಕಾಲ ನೋಡಿಬಿಟ್ಟು ಅದರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಮತ್ತೆ ನಂತರದಲ್ಲಿ ಡಿಸೈಡ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಹೆಚ್ಚು ಯಾವ ಓಪನ್ ಇರುವಂಥದ್ದು ಕಂಡಿಲ್ಲ. ಅದು ಕೂಡ ಅಗೇನ್ ಶಾಲಾ ಕಾಲೇಜುಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರ ನಿರ್ಣಯ ಆಗಿದೆ. ಭಾಳ ಸ್ಪಷ್ಟವಾಗಿ ಯಾರಾದರೂ ಆಪರೇಷನ್ ಕಂಟಿನ್ಯೂ ಮಾಡಬೇಕು ಅಥವಾ ಶಾಲಾ ಕಾಲೇಜು ಓಪನ್ ಇಡಬೇಕು ಅಂತಂದರೆ ಅಗತ್ಯ ಬಂದೋಬಸ್ತನ್ನು ಮತ್ತು ರಕ್ಷಣೆಯನ್ನು ಒದಗಿಸಲಾಗುವುದು ಅನ್ನೋಂಥ ಸಂದೇಶವನ್ನು ನಿನ್ನೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ಚೆನ್ನಮ್ಮ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ವಾಹನಗಳನ್ನು ತಡೆಯುವಂಥದ್ದು ಇರ್ಬೋದು, ಅದೇ ರೀತಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ ಸರ್, ಸಂಘಟನಾಕಾರ. ಈಗ ಭಾಳ ಸ್ಪಷ್ಟವಾಗಿ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಅಂತಂದು ಸೂಚನೆ ಕೊಟ್ಟಿದ್ದೇವೆ. ಇವತ್ತು ತಾವು ಹೇಳ್ದಂಗೆ ಎಲ್ಲಾದರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇವೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಿನ್ನೆಲೆಯಲ್ಲಿ ಸಂಘಟನಾಕಾರರಿಗೂ ಕೂಡ ಏನು ಸೂಚನೆ ನೀಡಲಾಗಿದೆ. ಒಂದು ಕಡೆ ಏನು ಒತ್ತಾಯಪೂರ್ವಕವಾಗಿ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥದ್ದಿರ್ಬೋದು, ವಾಹನ ಸಂಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಕಾರ್ಯಗಳಾಗ್ತಾ ಇದ್ದಾವೆ ಅದನ್ನು ಗಮನಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿರ್ತಕ್ಕಂಥದ್ದು. ಈ ಬಂದ್ ಹಿನ್ನೆಲೆಯಲ್ಲಿ ಅವಳಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಬಂದ್ ಹಿನ್ನೆಲೆಯಲ್ಲಿ ಯಾವ ರೀತಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ? ಸುಮಾರು 2,000 ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ಸು ಎಲ್ಲ ಸೇರಿದಂತೆ ಒಂದು ಉತ್ತಮ ಡಿಪ್ಲಾಯ್ಮೆಂಟ್ ಪ್ಲ್ಯಾನನ್ನು ಮಾಡ್ಕೊಂಡು ನಾವೀಗಾಗಲೇ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ನಿನ್ನೆ ರಾತ್ರಿಯಿಂದನೇ ನಮ್ಮ ಡಿಪ್ಲಾಯ್ಮೆಂಟ್ ಪ್ರಾರಂಭ ಆಗಿದೆ. ಯಾಕಂದರೆ ಕೆಲವು ಸೂಕ್ಷ್ಮ ಪ್ರದೇಶಗಳು, ಪರ್ಟಿಕ್ಯುಲರ್ಲಿ ಈ ಸ್ಟ್ಯಾಚ್ಯೂಸ್ ಇರೋವಂಥ ಕಡೆ, ಆಮೇಲೆ ಅದರ್ ರಿಲಿಜಿಯಸ್ ಪ್ಲೇಸಸಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾವು ಡಿಪ್ಲಾಯ್ಮೆಂಟ್ ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ಸುಮಾರು 4:15 ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪಾಯಿಂಟಲ್ಲಿ ಮತ್ತು ರೌಂಡ್ಸಲ್ಲಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರತ್ಯೇಕವಾಗಿ ಯಾರು ಈ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಅವರೆಲ್ಲರ ಜೊತೆ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಪ್ರತ್ಯೇಕ ಸಭೆಯನ್ನು ನಡೆಸಿ ಅವರಿಗೆ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಇರುತ್ತೆ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ದಂಗೆ ಯಾವುದು ಬಸ್ಸಸ್ ಆಪರೇಷನಲ್ ಇಲ್ಲ. ಅದು NWSRTC ಏನಿದೆ ಅವರ ಡಿಸಿಷನ್ ಆಗಿದೆ. ಸೊ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ಗಂಟೆಗಳ ಕಾಲ ನೋಡಿಬಿಟ್ಟು ಅದರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಮತ್ತೆ ನಂತರದಲ್ಲಿ ಡಿಸೈಡ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಹೆಚ್ಚು ಯಾವ ಓಪನ್ ಇರುವಂಥದ್ದು ಕಂಡಿಲ್ಲ. ಅದು ಕೂಡ ಅಗೇನ್ ಶಾಲಾ ಕಾಲೇಜುಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರ ನಿರ್ಣಯ ಆಗಿದೆ. ಭಾಳ ಸ್ಪಷ್ಟವಾಗಿ ಯಾರಾದರೂ ಆಪರೇಷನ್ ಕಂಟಿನ್ಯೂ ಮಾಡಬೇಕು ಅಥವಾ ಶಾಲಾ ಕಾಲೇಜು ಓಪನ್ ಇಡಬೇಕು ಅಂತಂದರೆ ಅಗತ್ಯ ಬಂದೋಬಸ್ತನ್ನು ಮತ್ತು ರಕ್ಷಣೆಯನ್ನು ಒದಗಿಸಲಾಗುವುದು ಅನ್ನೋಂಥ ಸಂದೇಶವನ್ನು ನಿನ್ನೆನೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ಚೆನ್ನಮ್ಮ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ವಾಹನಗಳನ್ನು ತಡೆಯುವಂಥದ್ದು ಇರ್ಬೋದು, ಅದೇ ರೀತಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ ಸರ್, ಸಂಘಟನಾಕಾರ.
ಈಗ ಭಾಳ ಸ್ಪಷ್ಟವಾಗಿ ಶಾಂತಿಯುತ ಮತ್ತು ಸ್ವಯಂ ಪ್ರೇರಿತ ಪ್ರತಿಭಟನೆಗೆ ಮಾತ್ರ ಅವಕಾಶ ಅಂತಂದು ಸೂಚನೆ ಕೊಟ್ಟಿದ್ದೇವೆ. ಇವತ್ತು ತಾವು ಹೇಳ್ದಂಗೆ ಎಲ್ಲಾದರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇನೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಿನ್ನೆಲೆಯಲ್ಲಿ ಸಂಘಟನಾಕಾರರಿಗೂ ಕೂಡ ಏನು ಸೂಚನೆ ನೀಡಲಾಗಿದೆ. ಒಂದು ಕಡೆ ಏನು ಒತ್ತಾಯಪೂರ್ವಕವಾಗಿ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥದ್ದಿರ್ಬೋದು, ವಾಹನ ಸಂಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಕಾರ್ಯಗಳಾಗ್ತಾ ಇದ್ದಾವೆ ಅದನ್ನು ಗಮನಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.